10th ವಿಲೇಜ್, ಹೌದಲ್ವಾ? ವಿಲೇಜ್ ಹುಡುಗಿರು ಹೆಂಗಿರ್ತಾರೆ ಅಂತ ನಿಮ್ಗೂ ಗೊತ್ತು ತಾನೆ. ನಾನು ಇವತ್ತು ಈ ತರ ಡ್ರೆಸ್ ಅಲ್ಲಿ ಬಂದಿದ್ದೀನಿ, ಖಂಡಿತ ನಾನು ಈ ತರ ಡ್ರೆಸ್ ಅಲ್ಲೇ ಯಾವಾಗೂ ಇರೋದು. ವಿಲೇಜ್ ಅಲ್ಲಿ ಆತರ ಹಾಕೊಂಡ್ರೆ ಸುಮ್ಮನೆ ಇರ್ತಾರ? ಇರಲ್ಲ. ನಮ್ಮ ಹಸ್ಬೆಂಡ್ ಆತರನೇ ಕೇಳಿದ್ರು, ನಿನ್ ಮನೇಲಿರೋವಾಗ ಯಾವ ತರ ಆದ್ರೂ ಇರು, ಈಚೆ ಹೋದಾಗ ಸ್ಯಾರಿ ಡ್ರೆಸ್ ಮಾತ್ರನೇ ಹಾಕೊಂಡು ಹೋಗ್ಬೇಕು ಅಂತ ಇದ್ರು. ಆದ್ರೆ ಇವತ್ತು ನಾನು ನೋಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆ 5 ಗಂಟೆ ದೇವಸ್ಥಾನಕ್ಕೆ ಹೋಗಿ ಹಿಂಗೆ ಬಂದ್ಬಿಟ್ಟೆ. ನಾನು ಟ್ರಾವೆಲಿಂಗ್ 3 hours ಟ್ರಾವೆಲಿಂಗ್, ಅದಕ್ಕೋಸ್ಕರ ಹಿಂಗೆ ಬಂದ್ಬಿಟ್ಟೆ. ನನ್ನ ಕೇಳಿದ್ರು, ಯಾಕೆ ಇವತ್ತು ಮೀಟಿಂಗ್ ಅಂತ ಇದೆಯಾ, ಅದು ಬ್ಯಾಂಗ್ಳೂರಲ್ಲಿ ಅಂತ ಇದೆಯಾ, ಈ ಡ್ರೆಸ್ ಅಲ್ಲಿ ಹೋಗ್ತೀಯಾ ಅಂತ. ಇಲ್ಲ, ಟೈಮ್ ಆಯ್ತು, ನನಗೋಸ್ಕರ ವೆಯ್ಟ್ ಮಾಡ್ಸೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದೆ. ಆ ತರ ಡ್ರೆಸ್ ಅಂತ ನಾನು ಇದೀನಿ. ನಮ್ಮ ಹಸ್ಬೆಂಡೇ ಹೇಳಿದ್ರು, ನೀನ್ ಈ ತರ ಡ್ರೆಸ್ ಅಲ್ಲಿ ಹಾಕ್ಬಾರ್ದು ಅಂತ. ಆದ್ರೆ ಇವಾಗ ನಮ್ಮ ಹಸ್ಬೆಂಡೇ ಕೇಳ್ತಾರೆ ಅಂದ್ರೆ ಈ ಬಿಸ್ನೆಸ್ ಎಷ್ಟು ಚೆನ್ನಾಗಿದೆ ಅಂತ ನೀವು ಯೋಚನೆ ಮಾಡಿ. ಅಷ್ಟು ಸೂಪರ್ ಆಗಿದೆ. ಇನ್ಕಮ್ ಎಲ್ಲ ಬಂದು, ನಾನು 2 ವೀಲರ್ ಓಡ್ಸಕ್ ಬರಲ್ಲ, ಇವಾಗ 2 ವೀಲರ್ ಓಡಿಸ್ತೀನಿ. ಕಾರ್ ಓನಾಗಿ ನಾನೇ ಪರ್ಚೇಸ್ ಮಾಡಿದೆ. ನಮ್ಮ ಮನೇಲಿ 1 ರೂಪಾಯಿ ಕೂಡ ತಗೊಂಡಿಲ್ಲ, ನಾನು ಓನಾಗಿ ಪರ್ಚೇಸ್ ಮಾಡಿ ಡ್ರೈವ್ ಮಾಡ್ಕೊಂಡು ಫೀಲ್ಡ್ಗೆಲ್ಲ ಹೋಗಿ ತುಂಬಾ ಚೆನ್ನಾಗಿ ಫೀಲ್ಡ್ ವರ್ಕ್ ನಡೀತಾ ಇದೆ. ಅಗ್ರಿಕಲ್ಚರ್ ಸೂಪರ್ ಆಗಿದೆ, ಆಯುರ್ವೇದಮೂ ಸೂಪರ್ ಆಗಿದೆ. ಈ ಪ್ರಾಡಕ್ಟ್ ಚೆನ್ನಾಗಿದೆ, ಈ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲಾ ಪ್ರಾಡಕ್ಟು ಸೂಪರ್ ಆಗಿದೆ. ಖಂಡಿತ ಹೇಳ್ತೀನಿ, ನಾನು ನನ್ನಿಂದ ಸಾಧನೆ ಆಗಿದೆ ಅಂದ್ರೆ ಇಲ್ಲಿರೋರೆಲ್ಲ ನನ್ಗಿನ ಕಮ್ಮಿ ಯಾರು ಇಲ್ಲ, ಎಲ್ಲಾರು ನನ್ಗಿನ ಹೆಚ್ಚಿತ. ಅದ್ರಗೋಸ್ಕರ ಎಲ್ಲಾರಿಂದನೂ ಈ ಬಿಸ್ನೆಸ್ ಮಾಡಕ್ಕಾಗುತ್ತೆ, ಎಲ್ಲಾರು ಮಾಡ್ಬೋದು. ಲೀಡರ್ಸ್ ಎಲ್ಲ ಸೂಪರ್ ಆಗಿ ನಮ್ಗೆ ಟ್ರೈನ್ ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಎಲ್ಲಾರು ಮಾಡ್ಬೇಕು ಅಂತ ನಾನು ಕೇಳ್ತಾ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ಕೊಂತ ಇದ್ದೀನಿ. ನಮ್ಮ ಕನ್ನಡ ಏನಾದರೂ ಮಿಸ್ಟೇಕ್ ಆಗಿದೆ